ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಆತ್ಮೀಯ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿ ಏನು, KPCL ಮರುಪರೀಕ್ಷೆ 2017 ಅಂತಿಮ ಘಟ್ಟ ತಲುಪಿರುವಂಥದ್ದು. ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ. ಕಟ್ ಆಫ್ KPCLನಿಂದ ಬಿಡುಗಡೆ ಮಾಡಬೇಕು. ಅಂದರೆ ಅಂತಿಮ ಫಲಿತಾಂಶ KEAಯಿಂದ ಬಿಡುಗಡೆಗೊಂಡಿದೆ. ಬಹುನಿರೀಕ್ಷಿತ KPCL ಒಂದು ಮರುಪರೀಕ್ಷೆ ಅಂತಿಮ ಫಲಿತಾಂಶ KEAಯಿಂದ ಪ್ರಕಟಗೊಂಡಿರುತ್ತದೆ. ಇನ್ನು ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ. KPCLನಿಂದ ಕಟ್ ಆಫ್ ಅಂಕ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಸ್ಟಾರ್ಟ್ ಮಾಡಬೇಕು. ಅಲ್ಲಿಗೆ ಆ ಪ್ರೊಸೆಸ್ ಆದರೆ ಇನ್ನು KPCL 2017 ಎಕ್ಸಾಮ್ ಏನಿದೆ ಅದು ಮುಕ್ತಾಯಗೊಳ್ಳುತ್ತೆ. ಸೊ ಎಲ್ಲ ಸ್ಪರ್ಧಾರ್ಥಿಗಳು ಇದರಲ್ಲಿ ತಾಳ್ಮೆಯಿಂದ ಹೋರಾಟ, ಕಿಚ್ಚು ಎಲ್ಲ ಬೆರೆತಿತ್ತು ಈ ಒಂದು ಜರ್ನಿಯಲ್ಲಿ. ಕೊನೆಗೂ ಅಂತಿಮ ಘಟ್ಟಕ್ಕೆ ತಲುಪಿಬಿಟ್ಟಿದೆ ಇದು. ಸೊ KEAಗೆ ಎಲ್ಲರೂ ಧನ್ಯವಾದಗಳನ್ನು ತಿಳಿಸಬೇಕು. KEA ತುಂಬ ತ್ವರಿತವಾಗಿ ಎಲ್ಲ ಪ್ರೊಸೆಸನ್ನು ಮಾಡಿದೆ. ಸೊ KEA ಅವ್ರಿಗೆ ಧನ್ಯವಾದವನ್ನು ತಿಳಿಸ್ತಾ, ಯಾರೆಲ್ಲ ಸ್ಪರ್ಧಾ ಮಿತ್ರರು ಇದರಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ಹಾಜರಾಗಿ ಉತ್ತಮ ಅಂಕ ಗಳಿಸಿದ್ದೀರೋ ಅವ್ರಿಗೆಲ್ಲರಿಗೂ ಉತ್ತಮವಾದಂಥ ಒಂದು ಸಿಹಿ ಸುದ್ದಿ ಇದು. ಜೀವಮಾನದಲ್ಲೇ ಇಂಥ ಸುದ್ದಿ ಮತ್ತೆ ಎಂದಿಗೂ ಕೇಳಿರಲಾರರು. ಯಾಕಂದರೆ ಅಂತಿಮ ಫಲಿತಾಂಶ ಬಿಡುಗಡೆಯಾಗಿದೆ. ಅವರು ನಾನು ಸೆಲೆಕ್ಟ್ ಆಗಿದ್ದೀನಿ, ಸೆಲೆಕ್ಟ್ ಆಗಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲೇ ಹಿಂಗೆ ನೀಟಾಗಿ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ. KEA ಅವರೇ ಸಾರ್ಟ್ ಔಟ್ ಮಾಡಿದ್ದಾರೆ. ರ್ಯಾಂಕಿಂಗ್ಸ್ನೂ ಕೊಟ್ಬಿಟ್ಟಿದ್ದಾರೆ. KEA ಅವರೇ ನೀಟಾಗಿ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಯಾರು ಫಸ್ಟು, ಯಾರು ಸೆಕೆಂಡ್, ಯಾರು ಥರ್ಡು, ಫೋರ್ತ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಿಮ್ಮ ರ್ಯಾಂಕ್ನ ನೀವು ನೋಡ್ಕೊಳ್ಬಹುದು. ಇಲ್ಲೇ ಗೊತ್ತಾಗ್ಬಿಡ್ತೀರಿ ಸೆಲೆಕ್ಟ್ ಆಗ್ತಿರೋ ಇಲ್ಲವೋ ಅಂತ. ಆದರೆ ಕ್ಯಾಟಗರಿ ವೈಸ್ ಗೊತ್ತಾಗಲ್ಲ. ಕ್ಯಾಟಗರಿ ವೈಸು ನಿಮ್ಮ ಕಟ್ ಆಫ್ ಬಿಟ್ಟಾಗೆ ಗೊತ್ತಾಗುತ್ತೆ. ಬಟ್ ಆದರೆ ಒಂದು ಹಂತಕ್ಕೆ ನೀವು ನಾನು ಸೆಲೆಕ್ಟ್ ಆಗ್ತೀನಿ ಇಲ್ಲ ಅಂತ ಹೇಳಿ ನೀವು ಒಂದು ಅಂದಾಜು ಮಾಡ್ಕೊಬೋದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಯಾರೆಲ್ಲ ಈ ಪರೀಕ್ಷೆಯಲ್ಲಿ ಸೋತಿದ್ದೀರಾ, ಸೊ ಅವರು ಹತಾಶರಾಗಬೇಡಿ. ಮುಂದೆ ಪ್ರಯತ್ನವನ್ನು ಮಾಡಿ. ಖಂಡಿತ ಪ್ರಯತ್ನವನ್ನು ಬಿಡಬೇಡಿ. ಪ್ರಯತ್ನವೇ ದೇವರು. ಪ್ರಯತ್ನವನ್ನು ನಿಲ್ಲಿಸಬೇಡಿ. 2017ರಿಂದ ನೀವು ಪ್ರಯತ್ನ ಪಟ್ಟಿದ್ದೀರಿ ಅಂದರೆ ನಿಮ್ಮಲ್ಲಿ ಪ್ರತಿಭೆ ಇದೆ ಅಂತಲೇ ಅರ್ಥ. ತಾಳ್ಮೆಯೇ ಒಂದು ದೊಡ್ಡ ಶಕ್ತಿ. ಆ ತಾಳ್ಮೆಯನ್ನು ಬಳಸ್ಕೊಂಡು ನೆಕ್ಸ್ಟ್ ಮುಂಬರುವ ಪರೀಕ್ಷೆಗಳಿಗೆ ಹಾಜರಾಗಿ ಖಂಡಿತ ಯಶಸ್ಸನ್ನು ಸಿಕ್ಕೇ ಸಿಗುತ್ತೆ. ಖಂಡಿತ ಮುಂಬರುವ BWSSB ಆಗಿರ್ಬೋದು, KPTCL ಕೂಡ ಇನ್ನು ಆಗಸ್ಟಲ್ಲಿ ಕಾಲ್ಫರ್ ಆಗುವಂಥ ಚಾನ್ಸಸ್ ಇದ್ದಾವೆ. ಸೊ ದಯವಿಟ್ಟು ತಮ್ಮ ಪ್ರಿಪ್ರೇಷನ್ಸ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಹತಾಶರಾಗಬೇಡಿ. ಯಾರು ಸೆಲೆಕ್ಟ್ ಆಗಿಲ್ವೋ ಹತಾಶರಾಗೋ ಅವಶ್ಯಕತೆ ಇಲ್ಲ. ಖಂಡಿತ ಬೇಸರ ಆಗುತ್ತೆ. ಯಾರ್ಯಾರೆಲ್ಲ 2017ರಿಂದ ಈ ಜರ್ನಿಯಲ್ಲಿ ಇದ್ದೀರೋ ಅವರೆಲ್ಲರಿಗೂ ಕೂಡ, ಎಕ್ಸ್ಪೆಷಲಿ ಹೋದ ಸತಿ ಸೆಲೆಕ್ಟ್ ಆಗಿ ಈ ಸತಿ ಆಗದೇ ಇರೋರ್ಗೂ ಅವ್ರಿಗೂ ಹತಾಶರಾಗುತ್ತೆ. ಆದರೆ ಹಿಂದಕ್ಕೆ ಹೋಗಬಾರ್ದು. ಈ ಜರ್ನಿಯಲ್ಲಿ ಮುಂದಕ್ಕೆ ಹೋಗಬೇಕು. ಸೊ ಖಂಡಿತ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಎಕ್ಸಾಮ್ಸ್ಗೆ. ಯಾರೆಲ್ಲ ಸೆಲೆಕ್ಟ್ ಆಗ್ತೀರಾ, ಯಾರೆಲ್ಲ ಉತ್ತಮ ಅಂಕ ಗಳಿಸಿರ್ತೀರೋ ಅವರೆಲ್ಲರಿಗೂ ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲಿಂದ ಒಂದು ಶುಭಾಶಯಗಳನ್ನು ಕೋರ್ತಾ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಶುಭ ದಿನ. ಸೊ KPCL ಕಟ್ ಆಫ್ ಖಂಡಿತವಾಗಿಯೂ ಬಿಡ್ತಾರೆ. ಸೊ ಬಿಟ್ಟಿದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಧನ್ಯವಾದಗಳು. ಸೊ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಯಾರೆಲ್ಲ KPCL ಆಸ್ಪಿರೆಂಟ್ಸ್ ಇರ್ತಾರೆ ನಿಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.